ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ನಿಮಗೆಲ್ಲ ತಿಳಿದಿರುವ ಹಾಗೆ ನಮ್ಮ ಹಿಂದೂಗಳಿಗೆ ಹೊಸ ವರ್ಷವೆಂದರೆ ಅದು ಯುಗಾದಿ ಹೊಸ ವರ್ಷ. ಹೌದು, ವಿಶ್ವವಸ್ತು ನಾಮ ಸಂವತ್ಸರದಲ್ಲಿ ಈ ಒಂದು ಯುಗಾದಿ ಹಬ್ಬದ ದಿನದಿಂದ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗಾಗಲಿ ಎಲ್ಲರಿಗಾಗಲಿ ಪಂಚಾಂಗ ಬದಲಾಗುತ್ತದೆ. ಹೊಸ ಪಂಚಾಂಗ ಪ್ರಾರಂಭ ಎಂದು ಹೇಳಲಾಗುತ್ತದೆ. ಅದೇ ರೀತಿಯಾಗಿ 2025ರಲ್ಲಿ ಎಲ್ಲ ರಂಗದಲ್ಲೂ ಕೂಡ ರಾಜಯೋಗಗಳನ್ನು ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳು ಪಡೆದುಕೊಳ್ಳಲಿದ್ದಾರೆ. ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಅದೃಷ್ಟ ಕುಲಾಯಿಸುತ್ತದೆ. ಬಂಪರ್ ಲಾಟರಿ ಎಂದು ಹೇಳಿದರೆ ತಪ್ಪಾಗಲಾರದು. ಕೋಡಿಶ್ರೀ ಅವರು ಹೇಳಿರುವ ಪ್ರಕಾರ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಈ ಒಂದು ನೂತನವಾದ 2025 ಯುಗಾದಿ ಹಬ್ಬದಿಂದ ಯಾವೆಲ್ಲ ರೀತಿಯ ಲಾಭ ಹಾಗೂ ಅದೃಷ್ಟಗಳು ದೊರೆಯುತ್ತದೆ, ಯಾವ ರಾಶಿಯವರು ಹೆಚ್ಚಿನ ಅದೃಷ್ಟವನ್ನು ಪಡೆದುಕೊಂಡು ಯಾವ ಗ್ರಹಗಳ ಅನುಕೂಲತೆಯಿಂದ ಅದೃಷ್ಟವನ್ನು ಕಾಣಬಹುದೆಂದು ಇವತ್ತಿನ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡುತ್ತೇವೆ. ಬನ್ನಿ. ಮಾರ್ಚ್ 29, 2025ರಲ್ಲಿ ಶನಿಯು ಕುಂಭ ರಾಶಿಯಿಂದ ಮೀನ ರಾಶಿಗೆ ಪ್ರವೇಶ ಮಾಡಲಿದ್ದಾನೆ. ಹಾಗೆ 2025ರಲ್ಲಿ ಮೇ 15ನೇ ತಾರೀಕಿನಂದು ಗುರು ಗ್ರಹವು ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಪ್ರವೇಶವನ್ನು ಮಾಡಲಿದ್ದಾನೆ. ಮೇ 18ರಂದು ರಾಹು ಮೀನ ರಾಶಿಯಿಂದ ಕುಂಭ ರಾಶಿಗೆ ಪ್ರವೇಶ ಮಾಡಲಿದ್ದಾನೆ. ಕೇತು ಕನ್ಯಾ ರಾಶಿಯಿಂದ ಸಿಂಹ ರಾಶಿಗೆ ಪ್ರವೇಶ ಮಾಡಲಿದ್ದಾನೆ. ಈ ಗ್ರಹಗಳ ಸ್ಥಾನ ಪಲ್ಲಟದಿಂದ ಕೆಲವು ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಈ ಒಂದು ಯುಗಾದಿ ಹಬ್ಬದಿಂದ ಮುಟ್ಟಿದ್ದೆಲ್ಲ ಬಂಗಾರವಾಗುತ್ತದೆ. ಅದೃಷ್ಟವನ್ನು ಪಡೆದುಕೊಂಡು ಜೀವನದಲ್ಲಿ ಎಲ್ಲ ರೀತಿಯ ಒಂದು ದೊಡ್ಡ ಮಟ್ಟದ ಸ್ಥಾನವನ್ನು ತಲುಪುತ್ತಾರೆ ಎಂದು ಕೋಡಿ ಶ್ರೀಗಳು ಸ್ಫೋಟಕವಾದ ಭವಿಷ್ಯವನ್ನು ನುಡಿದಿದ್ದಾರೆ. ಹೌದು, ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಇರುವಂತಹ ಅಡೆತಡೆಗಳು ಸಂಪೂರ್ಣವಾಗಿ ನಿವಾರಣೆಯಾಗುತ್ತದೆ. ಹಾಗಾದರೆ ಯಾವೆಲ್ಲ ರಾಶಿಯವರಿಗೆ ಯಾವೆಲ್ಲ ರೀತಿಯ ಲಾಭ ಹಾಗೂ ಅದೃಷ್ಟಗಳು ಪಡೆದುಕೊಳ್ಳುತ್ತಾರೆ ಎಂದು ತಿಳಿದುಕೊಳ್ಳೋಣ. ಅದಕ್ಕೂ ಮುನ್ನ ನೀವು ಕೂಡ ಕೋಡಿಶ್ರೀ ಅವರ ಭಕ್ತರಾಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಕೊಡಿ, ನಿಮ್ಮ ಇಷ್ಟ ದೇವರ ಹೆಸರನ್ನ ಕಮೆಂಟ್ ಮಾಡಿ. ನಮ್ಮ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಓಂ ಶ್ರೀ ಅಷ್ಟಮಂಗಳ ಜ್ಯೋತಿಷ್ಯ ಪೀಠ ಪಂಡಿತ್ ಶ್ರೀ ಸುದರ್ಶನ್ ಜೋಶಿ. ನಿಮ್ಮ ಜೀವನದ ಸಮಸ್ಯೆಗಳಾದ ವಿದ್ಯಾಭ್ಯಾಸದಲ್ಲಿ ತೊಂದರೆ, ಆರೋಗ್ಯ ಸಮಸ್ಯೆ, ಹಣಕಾಸಿನಲ್ಲಿ ತೊಂದರೆ, ಅತ್ತೆ ಸೊಸೆ ಕಿರಿಕಿರಿ, ಶತ್ರುನಾಶ, ಪ್ರೀತಿಯಲ್ಲಿ ನಂಬಿ ಮೋಸ, ಮಾಟ ಮಂತ್ರದಲ್ಲಿ ತೊಂದರೆ, ಸ್ತ್ರೀ ಪುರುಷ ವಶೀಕರಣ, ಕೋರ್ಟ್ ಕೇಸ್, ಇನ್ನು ನಿಮ್ಮ ಜೀವನದ ಅನೇಕ ಗುಪ್ತ ಸಮಸ್ಯೆಗಳಿಗೆ ಎಲ್ಲಿದೆ ಶಾಶ್ವತ ಪರಿಹಾರ? ಕೇವಲ ಒಂದೇ ದಿನದಲ್ಲಿ ಪರಿಹಾರ ಶತಸಿದ್ಧ. ಈಗಲೇ ಕರೆ ಮಾಡಿ. ಮೊಬೈಲ್ ನಂಬರ್ 9591430662. ಹೌದು, ಮೊದಲನೆಯ ರಾಶಿ ಬಂದು ವೃಷಭ ರಾಶಿ. ಇದಕ್ಕೆ ಕಾರಣ ಏನೆಂದರೆ ಶನಿಯು ವೃಷಭ ರಾಶಿಗೆ 2025ರಲ್ಲಿ ಲಾಭ ಸ್ಥಾನದಲ್ಲಿ ಸಂಚಾರ ಮಾಡಲಿದ್ದಾನೆ. ಶನಿಯು ಲಾಭ ಸ್ಥಾನದಲ್ಲಿ ಇದ್ದಾಗ ಕಷ್ಟಕ್ಕೆ ತಕ್ಕ ಫಲ ಖಚಿತವಾಗಿಯೂ ಪ್ರಾಪ್ತಿಯಾಗುತ್ತದೆ. ನಿಮ್ಮ ಶ್ರಮ ನಿಮ್ಮ ಕೈ ಹಿಡಿಯುತ್ತದೆ. ಉದ್ಯೋಗ ರಂಗದಲ್ಲಿ ವಿಪರೀತ ಗೌರವ, ಪ್ರಮೋಷನ್, ಸಂಬಳದ ಹೆಚ್ಚಳ, ಸಹೋದ್ಯೋಗಿಗಳು ನಿಮಗೆ ವಿಶೇಷವಾಗಿ ಈ ಒಂದು ವರ್ಷದಲ್ಲಿ ಸಹಕರಿಸುತ್ತಾರೆ. ಈ ವರ್ಷ ಭೂಮಿ ಖರೀದಿ, ಮನೆ ಕಟ್ಟಿಸುವುದು ಅಥವಾ ಖರೀದಿ ಮಾಡಲಿದ್ದೀರಾ. ಈ ಒಂದು ರಾಜಯೋಗದಿಂದ ಸ್ವಗೃಹದ ಕನಸು ನನಸಾಗುತ್ತದೆ. ಮುಖ್ಯವಾಗಿ ಉದ್ಯೋಗ ವ್ಯಾಪಾರ ರಂಗದಲ್ಲಿ ಏಳಿಗೆಯನ್ನು ಕಂಡುಕೊಳ್ಳಬಹುದು. ಹೆಚ್ಚು ಹಣವನ್ನು ಸಂಪಾದನೆ ಮಾಡಲಿದ್ದೀರಾ. 10ನೇ ಮನೆಯಲ್ಲಿ ರಾಹು ಇದ್ದಾಗ ವಿದೇಶದ ಕನಸುಗಳು ನನಸಾಗುತ್ತದೆ. ವಿದೇಶದಲ್ಲಿ ಕೆಲಸ ಮಾಡುವ ಕನಸಿದ್ದರೆ, ಅಲ್ಲಿ ಓಡಾಡುವಂತಹ ಕನಸಿದ್ದರೆ ನನಸಾಗುತ್ತದೆ. ಸ್ವಂತ ಮನೆ ಮಾಡಿಕೊಳ್ಳುವಂತಹ ಕನಸಿಗೆ 10ನೇ ಮನೆಯಲ್ಲಿರುವಂತಹ ರಾಹು ಸಹಕರಿಸುತ್ತಾನೆ. ಇನ್ನು ದೇವಗುರು ಬೃಹಸ್ಪತಿಯು 2025ರಲ್ಲಿ ಈ ಒಂದು ಯುಗಾದಿ ಹಬ್ಬದಿಂದ ನಿಮಗೆ ಧನಸ್ಥಾನಕ್ಕೆ ಬರಲಿದ್ದಾನೆ. ಅಂದರೆ ಮೇ 15ರ ನಂತರ ಲಕ್ಷ ಕೋಟಿ ಹಣವನ್ನು ಸಂಪಾದನೆ ಮಾಡುವಂತಹ ಶಕ್ತಿಯನ್ನು ಗುರುಗ್ರಹವು ನೀಡಲಿದ್ದಾನೆ. ಈ ವರ್ಷ ಧನ ಲಾಭದೊಂದಿಗೆ ಸುಖ ಜೀವನವನ್ನು ನೀವು ಅನುಭವಿಸಲಿದ್ದೀರಾ. ಹಣದ ಮೂಲಗಳು ಹೆಚ್ಚಾಗುತ್ತದೆ. ಎಲ್ಲ ಮೂಲಗಳಿಂದಲೂ ಹಣ ಬರಲು ಆರಂಭವಾಗುತ್ತದೆ. ಕುಟುಂಬದಲ್ಲಿ ಗೌರವ ಹೆಚ್ಚುತ್ತದೆ. ಕುಟುಂಬದಲ್ಲಿ ಸುಖ ಜೀವನವನ್ನು ನೀವು ನೋಡಲಿದ್ದೀರಿ. 3 ಗ್ರಹ ವಿಶೇಷ ಬಲ ಈ ವರ್ಷ ನಿಮಗಿರುತ್ತದೆ. ಇನ್ನು 2025ರಲ್ಲಿ ಹೊಸದಾದ ಒಂದು ಯುಗಾದಿ ಹಬ್ಬದಿಂದ ರಾಜಯೋಗವನ್ನು ಹೊಂದುವಂತಹ 2ನೆಯ ರಾಶಿ ತುಲಾ ರಾಶಿ. ಇದಕ್ಕೆ ಕಾರಣ ಏನೆಂದರೆ ಮಾರ್ಚ್ ತಿಂಗಳಿನಲ್ಲಿ ಶನಿಯು ಕುಂಭ ರಾಶಿಯಿಂದ ಮೀನ ರಾಶಿಗೆ ಪ್ರವೇಶಿಸಿದ ನಂತರ ತುಲಾ ರಾಶಿಗೆ ಶನಿಯು 6ನೇ ಮನೆಯಲ್ಲಿ ಸಂಚಾರ ಮಾಡಲು ಶುರು ಮಾಡುತ್ತಾನೆ. ಇದರಿಂದಾಗಿ ತುಲಾ ರಾಶಿಯವರಿಗೆ ಇದ್ದ ಅನಾರೋಗ್ಯದ ಸಮಸ್ಯೆಗಳು ದೂರವಾಗುತ್ತದೆ. ಮಾರ್ಚ್ ತಿಂಗಳಿನಲ್ಲಿ ನಂತರ ಶತ್ರುಗಳ ಬಾಧೆಗಳು ಇಲ್ಲದಂತಾಗುತ್ತದೆ.
ಋಣಬಾಧೆಗಳು ಕಳೆಯುತ್ತಾ ಬರುತ್ತದೆ. ಕ್ರಮಕ್ರಮವಾಗಿ ನಿಮ್ಮೆಲ್ಲ ಕಷ್ಟಗಳು ಸಾಲಗಳು ತೀರುತ್ತಾ ಬರುತ್ತದೆ ಎಂದು ಹೇಳಬಹುದು. ನಿಮಗೂ ಕೂಡ ಕಷ್ಟಕ್ಕೆ ತಕ್ಕ ಫಲ ಖಂಡಿತವಾಗಿಯೂ 2025ರಲ್ಲಿ ಪ್ರಾಪ್ತಿಯಾಗಲಿದೆ. ಹಾಗೆಯೇ ಕೇತು ಗ್ರಹವು 2025 ಯುಗಾದಿಯಿಂದ ನಿಮಗೆ 11ನೇ ಮನೆಯಲ್ಲಿ ಸಂಚಾರ ಮಾಡುತ್ತಾನೆ. ಇದರಿಂದ ತುಲಾ ರಾಶಿಯವರಿಗೆ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ವಿಶೇಷವಾದ ಯಶಸ್ಸು ದೊರೆಯುತ್ತದೆ. ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಆಸಕ್ತಿ ಹೆಚ್ಚಾಗುತ್ತಾ ಹೋಗುತ್ತದೆ. ಈ ಫಲದಿಂದ ದೈವಬಲ ಪ್ರಾಪ್ತಿಯಾಗಲಿದೆ. ಇದರಿಂದ ಮಣ್ಣು ಮುಟ್ಟಿದರೂ ಕೂಡ ಚಿನ್ನವಾಗುವಂತಹ ಅದೃಷ್ಟದ ಕಾಲ ನಿಮಗೆ ಬರುತ್ತದೆ ಎಂದು ಹೇಳಬಹುದು. ಇನ್ನು ಗುರು 2025ರಲ್ಲಿ ತುಲಾ ರಾಶಿಗೆ 9ನೇ ಮನೆಯಲ್ಲಿ ಸಂಚರಿಸುತ್ತಾನೆ. ಭಾಗ್ಯದಲ್ಲಿ ಗುರು ಇದ್ದಾನೆ ಅಂದರೆ ಪೂರ್ವ ಜನ್ಮದ ಪುಣ್ಯವನ್ನು ನೀವು ಪಡೆಯಲಿದ್ದೀರಾ ಎಂದರ್ಥ. ಇದರಿಂದ ಎಲ್ಲ ರಂಗದಲ್ಲೂ ಏಳಿಗೆ, ಯಶಸ್ಸು, ಕೈತುಂಬ ಹಣ ಸಂಪಾದನೆ, ಅಖಂಡ ಯಶಸ್ಸು ನಿಮ್ಮದಾಗುತ್ತದೆ. ಬೇಡವೆಂದರೂ ಕೂಡ ಧನಲಾಭ. ಭಾಗ್ಯದಲ್ಲಿ ಗುರು ಸಂಚಾರ ಫಲದಿಂದ ಉದ್ಯೋಗ, ವಿದ್ಯೆ, ವ್ಯಾಪಾರದಲ್ಲಿ ಅತ್ಯುತ್ತಮ ಮಟ್ಟಕ್ಕೆ ನೀವು ಏರಲಿದ್ದೀರಿ. ಅಷ್ಟೇ ಅಲ್ಲದೆ ಅದೃಷ್ಟ ಎಲ್ಲ ಕಡೆಯಿಂದಲೂ ತುಲಾ ರಾಶಿಗೆ ಉಂಟಾಗಿ ನೆಮ್ಮದಿಯ ಜೀವನ 2025ರಲ್ಲಿ ನೋಡಬಹುದಾಗಿದೆ. ಮಾರ್ಚ್ ನಂತರ ಶನಿಯು ಒಳಿತನ್ನ ಮಾಡುತ್ತಾನೆ. ಮೇ ತಿಂಗಳಿನಿಂದ ಗುರು ಗ್ರಹವು ಅನುಗ್ರಹಿಸುತ್ತಾನೆ. ಮೇ ತಿಂಗಳಿನಿಂದಲೇ ಕೇತು ಕೂಡ ಅನುಗ್ರಹಿಸಿ ವಿಶೇಷ ಫಲಗಳನ್ನು ನೀಡುತ್ತಾನೆ. ಇದರಿಂದ ಈ 3 ಗ್ರಹಗಳ ವಿಶೇಷವಾದ ಫಲದಿಂದ ತುಲಾ ರಾಶಿಯವರಿಗೆ ಸರ್ವವೂ ಜಯವಾಗುತ್ತದೆ. ಇನ್ನು ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳು 2025ರಲ್ಲಿ ರಾಜಯೋಗವನ್ನು ಪಡೆಯುವಂತಹ ರಾಶಿ 3ನೇ ರಾಶಿ ಅಂದರೆ ಅದು ಧನಸ್ಸು ರಾಶಿ. ಧನಸ್ಸು ರಾಶಿಗೆ ಗುರು ಗ್ರಹವು 7ಮ ಸ್ಥಾನದಲ್ಲಿ ಸಂಚಾರ ಮಾಡಲಿದ್ದಾನೆ. ಇದರಿಂದ ಧನಸ್ಸು ರಾಶಿಯವರಿಗೆ ಗುರು ಬಲದಿಂದ ಮದುವೆ ಆಗದೆ ಇರುವಂತಹ ವ್ಯಕ್ತಿಗಳಿಗೆ ಮದುವೆಯ ಭಾಗ್ಯ ಕೂಡಿ ಬರಲಿದೆ. ದಂಪತಿಗಳ ನಡುವೆ ಇರುವಂತಹ ಎಲ್ಲ ರೀತಿಯ ವಿವಾದಗಳು, ಮನಸ್ತಾಪಗಳು ದೂರವಾಗಿ ಪ್ರೀತಿ, ಬಾಂಧವ್ಯ, ನಂಬಿಕೆ ಹೆಚ್ಚಾಗುತ್ತದೆ. ಹಣಕಾಸಿನ ಎಲ್ಲ ಅಡೆತಡೆಗಳು ಈ ಒಂದು ವರ್ಷ ದೂರವಾಗಿ ಅನೇಕ ವಿಧವಾದ ಲಾಭಗಳನ್ನು ಕಂಡುಕೊಳ್ಳಬಹುದು. ನೀವು ಹಲವಾರು ದಿನಗಳ ನಂತರ ಎಲ್ಲ ರೀತಿಯ ಒಂದು ಕೆಲಸಗಳಲ್ಲಿ ವಿಪರೀತವಾದ ಯಶಸ್ಸನ್ನು ಪಡೆದುಕೊಳ್ಳುತ್ತೀರಾ. ಕೈ ಜೋಡಿಸಿದಂತಹ ಪಾರ್ಟ್ನರ್ಶಿಪ್ ವ್ಯವಹಾರಗಳನ್ನು ಈ ಒಂದು ಸಮಯದಲ್ಲಿ ಉತ್ತಮ ರೀತಿಯಲ್ಲಿ ನಡೆಸಿಕೊಂಡು ಹೋಗುತ್ತೀರಾ. ವಿಶೇಷವಾದ ಯಶಸ್ಸನ್ನು ನೀವು ಕಾಣಲಿದ್ದೀರಾ. ಈ ಒಂದು ಯುಗಾದಿ ಹಬ್ಬದಿಂದ ಬಹಳಷ್ಟು ಆಶ್ಚರ್ಯ ಘಟನೆಗಳು ನಿಮ್ಮ ಜೀವನದಲ್ಲಿ ನಡೆಯುತ್ತದೆ. ಧನಸ್ಸು ರಾಶಿಯವರಿಗೆ ರಾಹು ಗ್ರಹವು 3ನೇ ಸ್ಥಾನದಲ್ಲಿ ಸಂಚಾರವನ್ನು ಮಾಡಲಿದ್ದಾನೆ. ಇದರಿಂದಾಗಿ ಪ್ರಾಪರ್ಟಿಗಳನ್ನು ಖರೀದಿ ಮಾಡುತ್ತೀರಾ. ಭೂಮಿ ಆಗಿರಬಹುದು, ಮನೆ ಆಗಿರಬಹುದು, ಜಮೀನು ಆಗಿರಬಹುದು, ಪ್ರಾಪರ್ಟಿಗಳನ್ನು ಖರೀದಿ ಮಾಡುವ ಯೋಗ ಕೂಡಿ ಬರುತ್ತದೆ. 4ನೇ ರಾಶಿ ಬಂದು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಎಲ್ಲ ರೀತಿಯ ಕನಸುಗಳು ನನಸಾಗುತ್ತದೆ. ಗುರುಗ್ರಹ, ಶನಿಗ್ರಹ ಹಾಗೂ ಕೇತು ಗ್ರಹ ನಿಮಗೆ ಉತ್ತಮವಾದ ಲಾಭವನ್ನು ತಂದುಕೊಡುತ್ತಾನೆ ಎಂದು ಹೇಳಬಹುದು. ಈ ಒಂದು ಯುಗಾದಿ ಹಬ್ಬ ಮುಗಿದ ನಂತರ ಮೇ ತಿಂಗಳಿನಲ್ಲಿ ನೀವು ಲಕ್ಷ ಕೋಟಿ ಹಣವನ್ನು ಬರಮಾಡಿಕೊಳ್ಳುತ್ತೀರಾ. ನಿಮಗೆ ಇರುವಂತಹ ಸಾಲದ ಸಮಸ್ಯೆಗಳು ಸಂಪೂರ್ಣವಾಗಿ ನಿವಾರಣೆಯಾಗುತ್ತದೆ. ವಿಶೇಷವಾದ ಅನುಕೂಲತೆಗಳು ಉಂಟಾಗುತ್ತದೆ. ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಈ ಒಂದು ಯುಗಾದಿಯಿಂದ ಗುರು ಹಾಗೂ ರಾಹು ಗ್ರಹದ ಬಲವಾದ ರಾಜಯೋಗ ಪ್ರಾಪ್ತಿಯಾದರೆ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಇನ್ನು ಮುಂದೆ ಎಲ್ಲವೂ ಕೂಡ ಅನುಕೂಲಕರವಾಗಿರುತ್ತದೆ. ಇನ್ನು ವೃಷಭ ಹಾಗೂ ತುಲಾ ರಾಶಿಗೆ 4 ದೊಡ್ಡ ಗ್ರಹಗಳಲ್ಲಿ ವಿಶೇಷವಾದ 3 ದೊಡ್ಡ ಗ್ರಹಗಳ ಅನುಕೂಲತೆಯಿಂದ ವಿಶೇಷ ಅದೃಷ್ಟ ಪ್ರಾಪ್ತಿಯಾಗಲಿದೆ. ಒಟ್ಟಿನಲ್ಲಿ 2025 ಯುಗಾದಿ ಹಬ್ಬದಿಂದ ರಾಜಯೋಗವನ್ನು ಹೊಂದುವಂತಹ ಈ 4 ವಿಶೇಷವಾದ ರಾಶಿಗಳಲ್ಲಿ ಬಹಳಷ್ಟು ಬದಲಾವಣೆಗಳು ಕಂಡುಬರುತ್ತದೆ. ನೀವು ಜೀವನದಲ್ಲಿ ಅಂದುಕೊಂಡಂತಹ ಕೆಲಸ ಕಾರ್ಯಗಳು ವಿಶೇಷವಾಗಿ ನಡೆಯುತ್ತದೆ. ನೀವು ಯಾವುದೇ ರೀತಿಯ ಹಣವನ್ನು ಖರ್ಚು ಮಾಡಬೇಕಾಗಿಲ್ಲ ಮತ್ತು ಕಷ್ಟಪಟ್ಟು ಕೆಲಸವನ್ನು ಮಾಡದೇ ಇದ್ದರೂ ಕೂಡ ಹಣವು ನಿಮ್ಮನ್ನು ಹುಡುಕಿಕೊಂಡು ಬರುತ್ತದೆ. ಅದೃಷ್ಟ ಎನ್ನುವುದು ಮನೆ ಬಾಗಿಲಿಗೆ ಬಂದು ನಿಲ್ಲುತ್ತದೆ. ನಿಮಗೆ ಸಾವಿರಾರು ಅವಕಾಶಗಳು ಬರುತ್ತದೆ. ಬಂದಂತಹ ಅವಕಾಶವನ್ನು ಸದುಪಯೋಗ ಪಡಿಸಿಕೊಳ್ಳುವುದು ನಿಮ್ಮ ಕೈಯಲ್ಲೇ ಇರುತ್ತದೆ. ನೀವು ವಿಶೇಷವಾಗಿ ಕೆಲಸವನ್ನು ಪ್ರೀತಿಯಿಂದ, ಶ್ರದ್ಧಾ ಭಕ್ತಿಯಿಂದ ಮಾಡಿದರೆ ಹಲವಾರು ರೀತಿಯ ಯಶಸ್ಸು ಕಟ್ಟಿಟ್ಟ ಬುತ್ತಿ ಎಂದು ಹೇಳಬಹುದು. ಈ ಒಂದು ವಿಶೇಷವಾದ ಯುಗಾದಿ ಹಬ್ಬದಿಂದ ನೀವು ಬರೆದಿಟ್ಟುಕೊಳ್ಳಿ. ಗುರು ಶನಿ ಗ್ರಹದಿಂದ ನಿಮ್ಮ ಜೀವನದಲ್ಲಿ ಎಲ್ಲವೂ ಕೂಡ ಅದೃಷ್ಟದ ಶಿಖರವನ್ನು ತಲುಪುತ್ತೀರಾ. ಮಣ್ಣು ಮುಟ್ಟಿದರೂ ಕೂಡ ಚಿನ್ನವಾಗುತ್ತದೆ. ಈ ಒಂದು ಅದೃಷ್ಟವಂತ ಈ 4 ರಾಶಿಗಳಲ್ಲಿ ನಿಮ್ಮ ರಾಶಿ ಇಲ್ಲ ಅಂದರೂ ಕೂಡ ನಿಮ್ಮ ಇಷ್ಟ ದೇವರ ಹೆಸರನ್ನ ಕಮೆಂಟ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ತುಂಬು ಹೃದಯದ ಧನ್ಯವಾದಗಳು.